ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಇವಾಗ ಬಿಗ್ ಬಾಸ್ ಮನೆಗೆ ಮೊದಲನೇ ಕ್ಯಾಪ್ಟನ್ ಬಂದೇ ಬರ್ತಾರೆ. ಏನಕ್ಕೆ ಅಂತ ಅಂದರೆ ಟಾಸ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಬನ್ನಿ ಮೊದಲನೇದಾಗಿ ಅದೇ ಮುಖಾಂತರವಾಗಿ ಇವಾಗ ಟಾಸ್ಕ್ ಮುಖಾಂತರವಾಗಿ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಮೊದಲನೇದಾಗಿ ಪ್ರೋಮೋ ನೋಡ್ಕೊಂಡು ಬಂದ್ಬೋಣ, ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋಣ. ಈ ಪವರ್ ನಾಣ್ಯವನ್ನು ತೆಗೆದುಕೊಂಡ್ರೆ ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗುತ್ತೀರಿ. ಆದರೆ ನಿಮ್ಮ ತಂಡ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ. ಈ ಪವರ್ನ ತಗೋತೀನಿ. ನೀವು ಒಬ್ರು ಆದ್ರೆ ಕ್ಯಾಪ್ಟನ್ಸಿಗೆ ನಮ್ಗೆ ಸಿಕ್ತು. ಈ ಪವರ್ನ ಕನ್ಸಿಡರ್ ಮಾಡ್ತೀನಿ. ನಾನಿನ್ನ ತಗೋತಾ ಇಲ್ಲ. ನನ್ನ ತಂಡ ಗೆದ್ರೆ ನಾನು ಮುಂದುವರಿತೀನಿ. ಕ್ಯಾಪ್ಟನ್ ಆದವ್ರಿಗೆ ಮೇನ್ ಬೇಕಾಗಿರೋದು ಈ ಟೀಮ್ ಗೆಲ್ಲಿಸ್ತೀನಿ. ಸೂರಜ್ ಇಸ್ ಅ ಫೂಲ್. ಇಂದು ರಾತ್ರಿ 9:30 ಸೂರಜ್ ಇಸ್ ಎ ಫೂಲ್ ಅಂತ ಹೇಳ್ಬಿಟ್ಟು ರಿಷಾ ಗೌಡ ಅವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾರು ಫೂಲ್ ಆದ್ರೂ ಏನೋ ಗೊತ್ತಿಲ್ಲ. ಬಟ್ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಪ್ರೋಮೋದಲ್ಲಿ ಇದೆಲ್ಲ ನೋಡೋರು ಕೂಡ ಈಗ ಮಧ್ಯದಲ್ಲಿ ತಿರ್ಗಾ ಮತ್ತೆ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಈ ಕ್ಯಾಪ್ಟನ್ಶಿಪ್ ಓಟದಲ್ಲಿ ಈಗ ಅಶ್ವಿನಿ ಗೌಡರಾಗಲಿ ಕಾಕ್ರೋಚ್ ಸುದಿಯವರಾಗಲಿ ಅವರಿಬ್ಬರು ಕೂಡ ಇಲ್ಲ. ಅವರಿಬ್ಬರು ಇಲ್ಲ ಆದರೂ ಕೂಡ ಇವರು ಬಂದು ಸ್ಟ್ಯಾಂಡ್ ತೊಗೊಳ್ತಾ ಇದ್ದಾರೆ. ಜೊತೆಯಲ್ಲಿ ಈಗ ಮನೇಲಿ ಏನಿದ್ದಾರೋ ಅವ್ರದ್ದೆಲ್ಲ ಮೈಂಡ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಬಟ್ ಈಗ ಏನಪ್ಪ ಅಂತಂದರೆ ಈಗ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ನೆಗೆಟಿವ್ ಆಗಿ ಫ್ರೇಮ್ ಆಗಿರೋದ್ರಿಂದ ಸೊ ಅವ್ರು ಏನೇ ಒಂದು ಕೆಲಸ ಮಾಡೋಕ್ಕೋರು ನಮಗೆ ಇಲ್ಲಿ ನೆಗೆಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಈಗ ಅದೇ ಟಾಸ್ಕ್ ಮುಖಾಂತರನೇ ಅಷ್ಟೇ. ಈಗ ಈ ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗಿ ಅವ್ರು ಇಲ್ವೇ ಇಲ್ಲ. ಬಟ್ ಎಲ್ಲರಿಗೂ ಕೂಡ ಇವರು ಇದು ಮೂಗ್ ತೋರಿಸ್ಕೊಂಡು ಹೋಗಿ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಬಟ್ ಇನ್ನೊಂದು ಏನು ಅಂತ ಅಂದರೆ ಈಗ ರಘುರ್ ಮಾಡಿದ್ದು ಸರಿನಾ, ಇಲ್ಲ ರಿಷಾ ಗೌಡ ಅವ್ರು ಮಾಡಿದ್ದು ಸರಿನಾ, ಇಲ್ಲ ಸೂರಜ್ ಅವ್ರು ಮಾಡಿದ್ದು ಸರಿನಾ ಅಂತ ಅನ್ಸಿದ್ರೆ ನನಗೆ ಅನ್ನಿಸ್ತಾ ಇರೋದು ಇಲ್ಲಿ ಸೂರಜ್ ಅವ್ರು ಮಾಡಿದೆ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ನಿನ್ನೆ ಟಾಸ್ಕಲ್ಲಿ ನೀವು ನೋಡಿರೋ, ನಿನ್ನೆ ಟಾಸ್ಕಲ್ಲಿ ಎಲ್ಲರೂ ಕೂಡ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ಪ್ರತಿಯೊಂದು ಟೀಮ್ ಅವರು ಅಷ್ಟೇ. ಈಗ ಕಾಯಿನ್ ಮೇಲಿಂದ SU ಅಂತ ಟೈಮಲ್ಲಿ ಕಲೆಕ್ಟ್ ಮಾಡ್ಕೊಳೋದಾಗಲಿ, ಅದನ್ನು ಸೇವ್ ಮಾಡ್ಕೊಳೋದಾಗಲಿ ತುಂಬ ಜನ ತುಂಬ ಕಷ್ಟಪಟ್ಟು ಅದನ್ನು ಸೇವ್ ಮಾಡ್ಕೊಂಡಿದ್ದಾರೆ. ಜೊತೆಲಿ ನೆನೆ ಗಿಲ್ಲಿಯವ್ರು ಪ್ಯಾಂಟ್ ಕೂಡ ಹರಿದಾಕೊಂಡಿದ್ದಾರೆ. ಪ್ಯಾಂಟ್ ಏನಕ್ಕಪ್ಪ ಹರಿದಾಕೊಂಡ್ರು ಅಂತಂದರೆ ಆ ಕಾಯಿನ್ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಅವರು ಪ್ಯಾಂಟು ಕೂಡ ಹರಿದೋಯ್ತು. ಅಂದರೆ ರಘುವ್ರು ಕಿತ್ಕೊಳಕ್ಕೆ ಹೋದಾಗ ಅವ್ರ ಪ್ಯಾಂಟ್ ಕೂಡ ಹರಿದವರು ಕೂಡ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಏನಪ್ಪ ಅಂತಂದರೆ ಕಾಯಿನ ಸೇವ್ ಮಾಡ್ಕೊಳಕ್ಕೆ ಟ್ರೈ ಮಾಡೋರು ಎಷ್ಟೊಂದು ಜನ ನಿನ್ನೆ ನೈಟ್ ನಿದ್ದೆ ಮಾಡಿಲ್ಲ. ಏನಕ್ಕೆ ಅಂದರೆ ಕಾಯಿನ್ಗೋಸ್ಕರ ಆ ಕಾಯಿನೆಲ್ಲ ಸೇವ್ ಮಾಡ್ಕೊಳೋದಾಗಲಿ, ಇನ್ನೊಬ್ಬರಿಂದ ಎತ್ಕೊಳೋದಾಗಲಿ ಇದೆಲ್ಲ ಮಾಡಿದ್ದಾರೆ. ಅದರಿಂದಾಗಿ ಏನಪ್ಪ ಅಂತಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ ಕೂಡ. ಬಟ್ ಅವರು ರಘುರು ಮತ್ತು ಈಗ ರಿಷಾ ಗೌಡ ಅವ್ರು ಏನು ಯೋಚನೆ ಮಾಡಿದ್ದಾರೆ ಅಂತ ಅಂದರೆ ಅವರು ಬಿಗ್ ಬಾಸ್ ಮನೆಗೆ ಬಂದಮೇಲೆ ನಾವು ಒಬ್ಬರೇ ಇಲ್ಲಿ, ಸೊ ನಮ್ಮದು ಮಾತ್ರ ನಾವು ಯೋಚನೆ ಮಾಡ್ಕೋಬೇಕು, ನಮ್ಮ ಟೀಮಿಂದ ಯಾವುದೂ ಕೂಡ ಯೋಚನೆ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವರ ಮೈಂಡ್ ಸೆಟ್ ಇರ್ಬೋದು. ಅದರಿಂದಾಗಿ ಅವರು ಅವ್ರ ಟೀಮ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಡೈರೆಕ್ಟಾಗಿ ಅವರು ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗಿ ಅವರು ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಅವರಿಬ್ಬರು ಕೂಡ ಪವರ್ ಕೈನ ತೊಗೊಂಡು ಇಬ್ಬರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಬಟ್ ನನಗೆ ಅದು ಇಷ್ಟ ಆಗಿಲ್ಲ. ಏನಕ್ಕೆ ಅಂತ ಅಂದರೆ ಒಂದು ಟೀಮ್ ಅಂತ ಇದ್ಮೇಲೆ ಆ ಟೀಮ್ ಅವರೆಲ್ಲ ಎಫರ್ಟ್ ಹಾಕಿದ್ದಾರೆ ಅಂದಮೇಲೆ ಆ ಎಫರ್ಟಿಗೆ ಒಂದು ಚೂರಾದ್ರೂ ಪ್ರತಿಫಲ ಸಿಗಲೇಬೇಕು. ಬಟ್ ಇವರೊಬ್ಬರೇ ಹೋಗೋ ಥರ ಇದು ತೊಗೊಂಡಿದ್ದು ನನಗಂತೂ ಇಷ್ಟ ಆಗಿಲ್ಲ. ಅವರಿಬ್ಬರು ತೊಗೊಂಡ್ರು. ಬಟ್ ಸೂರಜ್ ಅವರು ಸಖತ್ತಾಗಿ ಮಾಡೋರು ಅಂತಲೇ ಹೇಳ್ಬೋದು. ಸೊ ಹೀರೋ ಆಗೋಕ್ಕೆ ಒಂದೇ ಒಂದು ಮೂಮೆಂಟ್ ಸಾಕು. ಈಗ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಮೂಮೆಂಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಗೌಡ ಅವರು ಆ ಥರ ಆಗೋದಕ್ಕೆ ಏನಕ್ಕಪ್ಪ ಅಂತಂದರೆ ಅವತ್ತು ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ರೊಚ್ಚಿಗೆದ್ಬಿಟ್ಟಿದ್ರಲ್ಲ, ಅವತ್ತೊಂದು ದಿನ ನಡೆದಿರೋಂಥ ಇನ್ಸಿಡೆನ್ಸು ನೋಡಿ ಇವಾಗಲೂ ಕೂಡ ಅದು ಕ್ಯಾರಿನೇ ಆಗ್ತಾಯಿದೆ. ಬಟ್ ಇವತ್ತು ಸೂರಜ್ ತಗೊಂಡಿರುವಂಥ ಡಿಸಿಷನ್ನು ಅವ್ರನ್ನ ತಗೊಂಡಾಗ ಎಲ್ಲಿಗೋ ಕೊಂಡಿಸಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ನಮ್ಮ ಕರ್ನಾಟಕದವ್ರನ್ನ ಮನಸ್ಸನ್ನ ಅದೊಂದರಲ್ಲಿ ಗೆದ್ದಿದ್ದಾರೆ. ಒಂದು ಸಲ ಗೆದ್ದರೆ ಸಾಕು ನಮ್ಮ ಕರ್ನಾಟಕದವ್ರ ಮನಸ್ಸನ್ನ ಅವತ್ತು ಅವ್ರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಳ್ಳೋಣ. ಅದರಿಂದಾಗಿ ಇವಾಗ ಸೂರಜ್ಗೆ ಒಂದು ಹೀರೋ ಮೂಮೆಂಟ್ ಅಂತಲೇ ನಮಗೆ ಅನ್ನಿಸ್ತಾ ಇದೆ. ಈಗ ಸೂರಜ್ ಅವರು ಏನಾರು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಸೊ ಅವರು ಕೂಡ ಸೇಮ್ ಎಲ್ಲರ ಥರ ನಾರ್ಮಲ್ ಆಗೋಗ್ಬಿಟ್ರು. ಬಟ್ ಅವ್ರು ನನಗೆ ಈ ಪವರ್ ಬೇಡ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡೋದ್ರಿಂದ ಸೊ ಒಂದು ಹೀರೋ ಥರ ಈಗ ಫ್ರೇಮ್ ಆಗಿದ್ದಾರೆ. ನೋಡೋಣ ಈ ಸಲ ಕ್ಯಾಪ್ಟನ್ ಯಾರು ಆಗ್ಬೋದು ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ದಂಗೆ ನಿಮ್ಗೆ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಅಂದರೆ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.